ನಮಸ್ತೆ ಸರ್. ನಮಸ್ತೆ. ತುಂಬಾ ವಿಶೇಷ ಅಂದ್ರೆ ವಿಶ್ವನಾಥ್ ರೈ ವರ್ಸಸ್ ವಿಶ್ವನಾಥ ಶೆಟ್ಟಿ ಅನ್ನುವಂತ ಕೇಸು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ 2001ರಲ್ಲಿ ಕೊಲೆ ಆಗುತ್ತೆ, 2021ರಲ್ಲಿ ತೀರ್ಪು ಬರುತ್ತೆ. ಅಂದ್ರೆ 20 ವರ್ಷ ಬಿಟ್ಟು ಅಲ್ಲಿ ತೀರ್ಪು ಬರುತ್ತೆ. ಕೊಲೆ ಮಾಡಿರ್ತಾರೆ, ಅವ್ರು ಪೂರ್ತಿ ಮಿಸ್ಸಿಂಗ್ ಆಗಿಬಿಟ್ಟಿರ್ತಾರೆ. ಕೊಲೆ ಆ ವ್ಯಕ್ತಿ ಎಲ್ಲಿದಾರಂತ ತಿರುಳು ಸಿಗುದೇನೆ ಕ್ರಿಕೆಟಿನ ಪೆವಿಲಿಯನ್ ರೂಮ್ ಅಲ್ಲಿ ಒಂದು ಮೊಬೈಲ್ ನಿಂದ ಎಂಟೈರ್ ಕೇಸ್ ಪತ್ತೆಯಾಗಿತ್ತು. ಈ ವ್ಯಕ್ತಿ ಎಲ್ಲಿದ್ದಾರೆ, ಏನಿದ್ದಾರೆ ಗೊತ್ತಾಗುವಂತದ್ದು ವಿಶ್ವನಾಥ್ ರೈ ಅವರ ಕೊಲೆ ಕೇಸಿನಿದೆ. ಈ ಕೊಲೆ ನಡೆದಂತ ಸಂದರ್ಭದಲ್ಲಿ ತಾವು ಮಂಗಳೂರಿನ ಪ್ರತಿಷ್ಠಿತ ದಿನಪತ್ರಿಕೆಯಲ್ಲಿ ಕೆಲಸ ಮಾಡ್ತಿರ್ತೀರಾ. ಹೀಗಾಗಿ ಎಂಟೈರ್ ಈ ಕೇಸನ್ನ ನೀವು ಬರ್ದಿದ್ರ, ಅವತ್ತು ಆರ್ಟಿಕಲ್ ಬರ್ದಿದ್ದೀರಾ. ಸರ್, ಈ ಕೇಸ್ ಏನ್ ಸರ್ ಇದು? ವಿಶ್ವನಾಥ್ ರೈ ವರ್ಸಸ್ ವಿಶ್ವನಾಥ್ ಶೆಟ್ಟಿ ಕೇಸು 2001ರಲ್ಲಿ ನಾವು ಮಂಗಳೂರಲ್ಲಿ ಕರಾವಳಿ ಮಾರುತ ಅಂತ ಹೇಳಿ ಒಂದು ಸಂಜೆ ಪತ್ರಿಕೆ ಇತ್ತು. ಆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಜೂನ್ 9, 2001ರ ಒಂದು ಮಾರುತಿ ಝೆನ್ ಕಾರು, ವೈಟ್ ಕಲರ್, ಅದು ಮಂಗಳೂರಿನ ಕದ್ರಿ ಪಾರ್ಕ್ ಹತ್ರ ನಿಂತ್ಕೊಂಡಿತ್ತು. ಯಾರು ಅದಕ್ಕೆ ವಾರಿಸುದಾರರು ಇಲ್ಲ. ಆದ್ರಿಂದಾಗಿ ಸ್ಥಳೀಯರು ಯಾರೋ ಮಾಹಿತಿ ಕೊಟ್ಟರು, ಹತ್ತಿರದಲ್ಲೇ ಪೊಲೀಸ್ ಸ್ಟೇಷನ್ ಇದೆ, ಕದ್ರಿ ಪೊಲೀಸ್ ಸ್ಟೇಷನ್. ಅವ್ರು ಪೊಲೀಸರು ಬಂದು ಆ ಕಾರನ್ನು ಪರಿಶೀಲನೆ ಮಾಡ್ತಾರೆ. ಆಗ ಕಾರಿನ ಡಿಕ್ಕಿಯಲ್ಲಿ ರಕ್ತದ ಕಲೆಗಳು ಕಂಡು ಬರ್ತವೆ. ಆದ್ರಿಂದಾಗಿ ಅನುಮಾನಾಸ್ಪದ ಕಾರು ಪತ್ತೆಯಾಗಿದೆ ಅಂತ ಹೇಳಿ ಕದ್ರಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು ದಾಖಲು ಮಾಡ್ತಾರೆ. ಮತ್ತು ಆ ಕಾರಿನ ದಾಖಲೆಗಳ ಪರಿಶೀಲನೆ ಮಾಡಿದಾಗ ಆ ಕಾರು ಉಪ್ಪಿನಂಗಡಿಯ ಗೋಡಿಂಬಾಡಿ ಎಂಬಲ್ಲಿನ ವಿಶ್ವನಾಥ ಶೆಟ್ಟಿ ಎಂಬವರಿಗೆ ಸೇರಿದಂತ ಆಗ್ತದೆ. ಹಾಗೆ ವಿಶ್ವನಾಥ ಶೆಟ್ಟಿ ಯಾರು ಅಂತ ಹುಡುಕ್ಲಿಕ್ಕೆ ಹೋದ್ರೆ ಅವರ ಇನ್ನೊಂದು ಹೆಸರು ಹೌದು ಪಂಚಮಿ ಶೆಟ್ಟಿ ಅಂತ ಕರೀತಾ ಇದ್ದದ್ದು ಉಪ್ಪಿನಂಗಡಿಯಲ್ಲಿ. ಮರು ದಿವಸ ಏನಾಯ್ತು ಅಂತ ಹೇಳಿದ್ರೆ 9ನೇ ತಾರೀಕಿಗೆ ಸೂತ್ರಬೆಟ್ಟು ವಿಶ್ವನಾಥ ರೈ ಅಂತ ಹೇಳಿ ಅವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಅವರ ಹೆಂಡತಿ ಮಲ್ಲಿಕಾ ರೈ ಅವರು ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ಒಂದು ದೂರು ಕೊಡ್ತಾರೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ಹೋಗಿ ತನ್ನ ಗಂಡ ಸೂತ್ರಬೆಟ್ಟು ವಿಶ್ವನಾಥ ರೈ ಅವರು ಜೂನ್ 7ಕ್ಕೆ ಮಂಗಳೂರಿನಿಂದ ತನ್ನ ಫೈನಾನ್ಸ್ ಸಂಸ್ಥೆಯ ಪಾಲುದಾರರಾಗಿದ್ದಂತಹ ವಿಶ್ವನಾಥ ಶೆಟ್ಟಿ ಎಂದು ಹೋದವರು ನಾಪತ್ತೆಯಾಗಿದ್ದಾರೆ ಎಂದು ದೂರು ಕೊಡ್ತಾರೆ. ಅದರ ಬೆನ್ನಿಗೆ ವಿಶ್ವನಾಥ ಶೆಟ್ಟಿ ಅವರ ಪತ್ನಿ ಬಂದು ಸಹ ಅದೇ ನಾಪತ್ತೆ ದೂರನ್ನು ದಾಖಲಿಸ್ತಾರೆ. ಇಲ್ಲಿ ಕೇವಲ ಒಂದು ಕಾರು ಸಿಕ್ಕಿದೆ, ಅದು ವಿಶ್ವನಾಥ ಶೆಟ್ಟಿ ಅವರದು. ವಿಶ್ವನಾಥ ಶೆಟ್ಟಿ ಅವರು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಆಯ್ತು. ನೋಡುವಾಗ ವಿಶ್ವನಾಥ ರೈ ಅವರು ಮಿಸ್ಸಿಂಗ್ ಆಗಿದ್ದಾರೆ. ಆದ್ರಿಂದಾಗಿ ಉಪ್ಪಿನಂಗಡಿ ಪೊಲೀಸರಿಗೆ ಇದೊಂದು ಕಗ್ಗಂಟಾದ ಪ್ರಕರಣ ಆಗಿತ್ತು. ಅದರ ಮರು ದಿವಸ ಅಂದ್ರೆ ಜೂನ್ 10ಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ. ಅದು ಕಂಪ್ಲೀಟ್ಲಿ ಡಿಕಂಪೋಸ್ ಆಗಿರ್ತದೆ. ಅದರ ತಲೆಗೆ ರಾಡಿನಿಂದ ಹೊಡೆದ ಗಾಯಗಳಿರ್ತವೆ. ಆದ್ರಿಂದಾಗಿ ಆ ಡೆಡ್ ಬಾಡಿಯನ್ನು ಹೊನ್ನಾವರ ಪೊಲೀಸರು ಪೋಸ್ಟ್ ಮಾರ್ಟಮ್ ಮಾಡಿಸಿ ಪ್ರಿಸರ್ವ್ ಮಾಡ್ತಾರೆ. ಮತ್ತು ಆ ಡೆಡ್ ಬಾಡಿಯ ಮೇಲೆ ಒಂದು ಶರ್ಟ್ ಇತ್ತು. ಆ ಶರ್ಟ್ ನಲ್ಲಿ ಒಂದು ಪುತ್ತೂರಿನ ಟೈಲರ್ ಮಾರ್ಕ್ ಇತ್ತು. ಹೊನ್ನಾವರ ಪೊಲೀಸರು ಪುತ್ತೂರು ಪೊಲೀಸರನ್ನು ಸಂಪರ್ಕ ಮಾಡ್ತಾರೆ. ಹೀಗೀಗ ಒಂದು ಟೈಲರ್ ಮಾರ್ಕ್ ಸಿಕ್ಕಿದಂತಹ ಅಂಗಿ ಧರಿಸಿದಂತ ವ್ಯಕ್ತಿಯ ಡೆಡ್ ಬಾಡಿ ಸಿಕ್ಕಿದೆ, ನಿಮ್ಮಲ್ಲಿ ಏನಾದ್ರೂ ಮಿಸ್ಸಿಂಗ್ ಕೇಸು ರಿಜಿಸ್ಟರ್ ಆಗಿದೆ ಅಂತ ಹೇಳಿ. ಆಗ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಮಲ್ಲಿಕಾ ರೈ ಕೊಟ್ಟ ಮಿಸ್ಸಿಂಗ್ ಕೇಸು ರಿಜಿಸ್ಟರ್ ಆಗಿತ್ತು. ಅದರಿಂದಾಗಿ ಅವರಿಗೆ ಮಾಹಿತಿ ಕೊಡ್ತಾರೆ. ಮಲ್ಲಿಕಾ ರೈ ಮತ್ತು ಅವರ ಸಂಬಂಧಿಕರು ಎಲ್ಲರೂ ಹೊನ್ನಾವರಕ್ಕೆ ಹೋಗಿ ಡೆಡ್ ಬಾಡಿಯನ್ನು ಗುರುತಿಸಿದಾಗ ಅದು ವಿಶ್ವನಾಥ ರೈ ಅವರ ಡೆಡ್ ಬಾಡಿ ಆಗಿರ್ತದೆ. ಸೊ ಶರ್ಟ್ ಹಿಂದಿದ್ದ ಅಡ್ರೆಸ್ ಪತ್ತೆ ಮಾಡಿಕೊಡುತ್ತೆ, ಲೇಬಲ್. ಆ ಟೈಲರ್ ಮಾರ್ಕ್ ಬಟ್ಟೆಯನ್ನ ಗುರುತು ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದಾಗಿ ಹೊನ್ನಾವರದಲ್ಲಿ ಸಿಕ್ಕ ಡೆಡ್ ಬಾಡಿ ಸೂತ್ರಬೆಟ್ಟು ವಿಶ್ವನಾಥ ರೈ ಅವ್ರದ್ದು ಎನ್ನುವುದು ಕನ್ಫರ್ಮ್ ಆಗುತ್ತೆ. ಡಾಕ್ಯುಮೆಂಟ್ಗಳೆಲ್ಲ ಅವ್ರದ್ದು, ಅವರಲ್ಲಿ ಬೇರೆ ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿರ್ತದೆ, ಇಲ್ಲಿ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿರ್ತಲ್ಲ ಉಪ್ಪಿನಂಗಡಿಯಲ್ಲಿ. ಆದ್ರಿಂದಾಗಿ ಆ ಮರ್ಡರ್ ಕೇಸನ್ನು ಹೊನ್ನಾವರ ಪೊಲೀಸರು ಉಪ್ಪಿನಂಗಡಿ ಪೊಲೀಸ್ ಠಾಣೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಉಪ್ಪಿನಂಗಡಿ ಪೊಲೀಸರಿಗೆ ಒಂದು ಸಿಕ್ಕ ಮಾಹಿತಿ ಏನಂತ ಹೇಳಿದ್ರೆ, ಕೇವಲ ಇವರು ಇಬ್ಬರೇ ಹೋಗಿಲ್ಲ, ಯಾರು ವಿಶ್ವನಾಥ ರೈ ಮತ್ತು ವಿಶ್ವನಾಥ ಶೆಟ್ಟಿ ಇಬ್ಬರೇ ಕಾರಲ್ಲಿ ಹೋಗಿಲ್ಲ, ಬದಲಾಗಿ ಇವರ ಒಟ್ಟಿಗೆ ಕೆಲಸ ಮಾಡ್ತಿದ್ದಂತಹ ಸುಭಾಷ್ ಚಂದ್ರ ಅಂತ ಹೇಳೊಬ್ರು ಅವರು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ನೋಡೋಕೆ ಸುಭಾಷ್ ಚಂದ್ರರು ನಾಪತ್ತೆಯಾಗಿದ್ರು. ಮತ್ತೆ ಅವರನ್ನು ಪೊಲೀಸರು ಕರ್ಕೊಂಡು ಬಂದು ವಿಚಾರಿಸಿದಾಗ ಅವರು ಇಡೀ ಕೊಲೆ ಪ್ರಕರಣವನ್ನು ರಿವೀಲ್ ಮಾಡ್ತಾರೆ. ಏನಾಗಿತ್ತು ಅಂತ ಹೇಳಿದ್ರೆ, ಈ ವಿಶ್ವನಾಥ ಶೆಟ್ಟಿ ಇದಾರಲ್ಲ, ವಿಶ್ವನಾಥ ಶೆಟ್ಟಿ ಅವರಿಗೆ ಪಂಚಮಿ ವಿಶ್ವ ಅಂತ ಹೇಳಿ ಹೆಸರಿದ್ರೆ, ವಿಶ್ವನಾಥ ರೈ ಅವರಿಗೆ, ಯಾಕಂದ್ರೆ ಇವರಿಬ್ರು ಉಪ್ಪಿನಂಗಡಿಯಲ್ಲಿ ಶಿವ ಫೈನಾನ್ಸ್ ಅಂತ ಹೇಳಿ ಒಂದು ಫೈನಾನ್ಸ್ ಕಂಪನಿಯನ್ನು ನಡೆಸ್ತಾ ಇದ್ರು. ಇವರಿಬ್ರು ಜೊತೆಯಲ್ಲಿ ಇರುವವರು. ಸುಭಾಷ್ ಚಂದ್ರ ಅವರು ಪೊಲೀಸರಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ, ವಿಶ್ವನಾಥ ಶೆಟ್ಟಿ ಮತ್ತು ವಿಶ್ವನಾಥ ರೈ ಮತ್ತು ನಾನು ಮೂವರು ಸೇರಿ ಉಪ್ಪಿನಂಗಡಿಯ ಗಾಂಧಿ ಪಾರ್ಕ್ ಹತ್ರದ ಒಂದು ಮನೆ ಇದೆ, ಆ ಮನೆಯನ್ನು ನಾವು ಕೆಲವು ಮೀಟಿಂಗ್ಗಳಿಗೆ ಉಪಯೋಗ ಮಾಡ್ತಾ ಇದ್ದೇವೆ. ಆ ಮನೆ
ವಿಶ್ವನಾಥ ರೈ ಅವರಿಗೆ ಸೇರಿದಂತದ್ದು. ವಿಶ್ವನಾಥ ರೈ ಅವರಿಗೆ ಇಲ್ಲಿ ಹಿರೇಬಂಡಾಡಿ ಹತ್ರ ಒಂದು ಮನೆ ಇದೆ. ಅವರ ಹೆಂಡತಿ ಮಕ್ಕಳೆಲ್ಲ ಹಿರೇಬಂಡಾಡಿ ಹತ್ರದ ಮನೆಯಲ್ಲಿದ್ದದ್ದು. ಆದ್ರಿಂದಾಗಿ ವಿಶ್ವನಾಥ ರೈ ಅವರ ಗಾಂಧಿ ಪಾರ್ಕ್ ಹತ್ರದ ಮನೆಯಲ್ಲಿ ಇವರು 3 ಮಂದಿ ಸೇರಿ ಅವರಿಬ್ಬರ ಮಧ್ಯೆ ವಾಗ್ವಾದ ನಡೀತದೆ, ಮಾತುಕತೆ ಆಗ್ತದೆ, ವಾಗ್ವಾದ ನಡೀತದೆ. ಆಗ ವಿಶ್ವನಾಥ ರೈ ಅವರುಗೆ ವಿಶ್ವನಾಥ ಶೆಟ್ಟಿ ಅವರು ಕಬ್ಬಿಣದ ರಾಡ್ ನಿಂದ ತಲೆಗೆ ಹೊಡಿತಾರೆ. ಆಗ ಅವರು ಕೆಳಗೆ ಬೀಳ್ತಾರೆ, ಅವರ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ಆಗ ಏನು ಮಾಡುದು ಅಂತ ಗೊತ್ತಾಗದೆ ಮತ್ತೆ ಅವರ ಡೆಡ್ ಬಾಡಿಯನ್ನು ವಿಶ್ವನಾಥ್ ಶೆಟ್ಟಿ ಅವರು ಅವರ ಮಾರುತಿ ಝನ್ ಕಾರು ಡಿಕ್ಕಿಯಲ್ಲಿ ತುಂಬಿಸಿಕೊಂಡು ಹೊನ್ನಾವರಕ್ಕೆ ಹೋಗಿ ಅಲ್ಲಿ ಅದನ್ನು ಬಿಸಾಡಿ ವಾಪಸ್ಸು ಬಂದು ಕದ್ರಿ ಪಾರ್ಕ್ ಹತ್ರ ಕಾರ್ ನಿಲ್ಲಿಸಿದ್ದೇವೆ ಅಂತ ಹೇಳಿ. ಅದರ ನಂತರ ವಿಶ್ವನಾಥ ಶೆಟ್ಟಿ ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ, ನಾನು ಹೆದರಿಕೊಂಡು ನಾನು ನನ್ನ ಮನೆಗೆ ಹೋದೆ ಅಂತ ಹೇಳಿದ್ರು. ಆದ್ರಿಂದಾಗಿ ಆ ಕೊಲೆ ಪ್ರಕರಣದಲ್ಲಿ ಸುಭಾಷ್ ಚಂದ್ರನ ಪಾತ್ರ ಇದೆ ಅಂತ ಹೇಳಿ ಉಪ್ಪಿನಂಗಡಿ ಪೊಲೀಸರು ಸುಭಾಷ್ ಚಂದ್ರನನ್ನು ಬಂಧಿಸ್ತಾರೆ. ಯಾಕಂತಂದ್ರೆ ಕೊಲೆ ನಡೆದದ್ದು ಉಪ್ಪಿನಂಗಡಿಯ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಾಂಧಿ ಪಾರ್ಕ್ನ ಮನೆಯೊಂದರಲ್ಲಿ. ಅದರಿಂದಾಗಿ ಉಪ್ಪಿನಂಗಡಿ ಪೊಲೀಸರು ಅದನ್ನು ಕೇಸ್ ರಿಜಿಸ್ಟರ್ ಮಾಡಿ ಅವರನ್ನು ಬಂಧಿಸ್ತಾರೆ, ಮತ್ತೆ ತನಿಖೆಯನ್ನು ಮುಂದುವರಿಸಿದ್ದಾರೆ. 3 ತಿಂಗಳ ನಂತರ ಆ ಪ್ರಕರಣದಲ್ಲಿ ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ. ಯಾಕಂದ್ರೆ ಬಂಧಿತ ಆರೋಪಿ 3 ತಿಂಗಳ ಒಳಗೆ ಅದರ ಮೇಲೆ ಚಾರ್ಜ್ ಶೀಟ್ ಆಗಬೇಕು. ಆ ಚಾರ್ಜ್ ಶೀಟ್ ನಲ್ಲಿ ಅವರು ಸ್ಪಷ್ಟ ನಮೂದು ಮಾಡ್ತಾರೆ, ವಿಶ್ವನಾಥ ಶೆಟ್ಟಿ ಇವರೇ ಮತ್ತು ಸುಭಾಷ್ ಚಂದ್ರ ಸೇರಿಕೊಂಡು ಈ ಹತ್ಯೆ ಮಾಡಿದ್ದಾರೆ. ವಿಶ್ವನಾಥ ಶೆಟ್ಟಿ ಎಬ್ಸ್ಕಾಂಡಿಂಗ್ ಆಗಿದ್ದಾರೆ ಅಂತ ಎಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕ್ತಾರೆ. ನ್ಯಾಯಾಲಯದಲ್ಲಿ ತದನಂತರದ ಬೆಳವಣಿಗೆಯಲ್ಲಿ ಕೇಸು ಟ್ರಯಲ್ ಆಗ್ತದೆ. ಕೇಸು ಟ್ರಯಲ್ ಆಗಿ ಕೇಸು ಸ್ಪ್ಲಿಟ್ ಆಗುತ್ತೆ. ನಿಮ್ಗೆ ಒಂದು ಪ್ರಕರಣದಲ್ಲಿ 2 ಆರೋಪಿಗಳಿದ್ರೆ, ಒಬ್ಬ ಆರೋಪಿ ಎಬ್ಸ್ಕಾಂಡಿಂಗ್ ಆಗಿದ್ರೆ, ಒಬ್ಬ ಆರೋಪಿ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇದ್ರೆ, ಅದನ್ನು ಕೇಸು ಸ್ಪ್ಲಿಟ್ ಮಾಡಿ ಸಪರೇಟ್ ಆಗಿ ಸಿಸಿ ನಂಬರ್ ಕೊಡ್ತಾರೆ. ನ್ಯಾಯಾಲಯದ ಮುಂದೆ ಇರುವಂತಹ ಆರೋಪಿಯ ಮೇಲೆ ಏನು ಆರೋಪ ಇದೆ ಅದರ ಬಗ್ಗೆ ಟ್ರಯಲ್ ಆಗುತ್ತೆ. ಅದು ಟ್ರಯಲ್ ಆಗಿ ಇವರಿಗೆ ಸುಭಾಷ್ ಚಂದ್ರ ಅವರು ಆ ಕೇಸಿನಲ್ಲಿ ಬಿಡುಗಡೆಗೊಳ್ತಾರೆ. ಅವರು ಅದರಲ್ಲಿ ಬಿಡುಗಡೆಗೊಳ್ತಾರೆ. ಕೋರ್ಟ್ ಅವರನ್ನು ಖುಲಾಸೆ ಮಾಡುತ್ತದೆ. ವಿಶ್ವನಾಥ ಶೆಟ್ಟಿ ಅವರ ಮೇಲೆ ವಾರಂಟ್ ಇಶ್ಯೂ ಆಗಿರ್ತದೆ. ಅದರ ನಂತರ ಅದು ಲಾಂಗ್ ಪೆಂಡಿಂಗ್ ಕೇಸ್ ಆಗಿ ಪೆಂಡಿಂಗ್ ಇರ್ತದೆ. LPC ಕೇಸ್ ಅಂತ ನಾವು ಹೇಳ್ತೇವೆ. ಯಾಕಂದ್ರೆ ಸ್ಪ್ಲಿಟ್ ಅಪ್ ಸಿಸಿಯಲ್ಲಿ ಇದ್ದಂತ ಕೇಸು. ಅದಾಗಿ ಸುಮಾರು 10-11 ವರ್ಷಗಳ ನಂತರ 2012ರಲ್ಲಿ ಎಲ್ಲರೂ ಈ ಪ್ರಕರಣವನ್ನು ಮರೆತು ಹೋಗಿದ್ದಾರೆ. ಮರೆತು ಹೋದಂತ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ SP ಆಗಿ SD ಶರಣಪ್ಪ ಅವರು ಬಂದು ಚಾರ್ಜ್ ತಗೊಳ್ತಾರೆ. ಸಾಮಾನ್ಯವಾಗಿ ಎಲ್ಲಾ IPS ಆಫೀಸರ್ಗಳು ಜಿಲ್ಲೆಗೆ ಬಂದು SP ಆಗಿ ಚಾರ್ಜ್ ತಗೊಂಡಂತ ಸಂದರ್ಭದಲ್ಲಿ, ಕಮಿಷನರ್ ಆಗಿ ಬಂದು ಚಾರ್ಜ್ ತಗೊಂಡಂತ ಸಂದರ್ಭದಲ್ಲಿ ಹಳೆಯ ಫೈಲ್ಗಳನ್ನು ಕೆದಕುವುದು ಸಾಮಾನ್ಯ. ಅದೇ ರೀತಿ ಶರಣಪ್ಪರವರು ಎಲ್ಲಾ ಪೊಲೀಸ್ ಠಾಣೆ, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ಗಳಿಗೆ ಒಂದು ಸೂಚನೆ ಕೊಡ್ತಾರೆ, ಎಲ್ಲ ಹಳೆ LPC ಪ್ರಕರಣಗಳ ಫೈಲ್ಗಳನ್ನು ತರಬೇಕು ಅಂತ ಹೇಳಿ. ಹೌದು, LPC ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳ್ತೇವೆ ನಾವು. ಅದನ್ನು ನಿರಂತರ ತನಿಖೆ ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ LPC ಅಂತ ಹೇಳಿ ಕೋರ್ಟಿಗೆ ಒಂದು ರಿಪೋರ್ಟ್ ಹಾಕಿ ಕೋರ್ಟ್ ಅದನ್ನು LPC ಅಂತ ಕನ್ಸಿಡರ್ ಮಾಡಿ ಆ ಫೈಲ್ ಆಗೇ ಇರ್ತದೆ. ಆ ಫೈಲ್ ಅನ್ನು ಅದರ ಮುಂದಿನ ಯಾವುದಾದ್ರೂ ಮಾಹಿತಿ ಸಿಕ್ಕಿದ್ರೆ ಆ ಫೈಲ್ ಅನ್ನು ರೀಓಪನ್, ಕೋರ್ಟಿನ ಪರ್ಮಿಷನ್ ತಗೊಂಡು ರೀಓಪನ್ ಮಾಡುವುದು. ಆರೋಪಿ ಸಿಕ್ಕಿದ್ರೆ ಆ ಕೇಸ್ ಫೈಲ್ ನಲ್ಲಿ ನಮೂದಿಸಿ ಕೋರ್ಟಿಗೆ ಹಾಜರುಪಡಿಸುವುದು. ಆ ರೀತಿಯಾಗಿ ಇರ್ತದೆ. ಆದ್ರಿಂದ LPC ಕೇಸಿನ ಆಗಿದ್ರೆ ಅದನ್ನು ರೀಓಪನ್ ಮಾಡ್ಲಿಕ್ಕೆ. ಆದ್ರಿಂದ SP ಶರಣಪ್ಪ ಅವರು ಉಪ್ಪಿನಂಗಡಿ ಇನ್ಸ್ಪೆಕ್ಟರ್ ಆಗಿದ್ದು ಸುರೇಶ್ ಅವರಿಗೆ ಈ ಪ್ರಕರಣವನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಹಳೆ ಫೈಲುಗಳು, LPC ಫೈಲುಗಳೆಲ್ಲ ಕ್ಲಿಯರ್ ಆಗಬೇಕು ಅಂತ ಹೇಳಿ. ಆಗ SP ಅವರು ಕೊಟ್ಟ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿದಂತ ಸುರೇಶ್ ಕುಮಾರ್ ಅವರು ವಿಶ್ವನಾಥ ಶೆಟ್ಟಿಯ ಬಗ್ಗೆ ಮಾಹಿತಿ ಸಂಗ್ರಹ ಮಾಡ್ಲಿಕ್ಕೆ ಅವರ ಮನೆಗೆ ಹೋಗ್ತಾರೆ. ಹೋಗಿ ಅವರ ಪತ್ನಿ ಹತ್ರ ಮಾತಾಡ್ತಾರೆ. ಅವರಿಗೆ ಸ್ವಲ್ಪ ಗಡಿಬಿಡಿ ಆಗ್ತದೆ. ಯಾಕಂದ್ರೆ ಘಟನೆ ನಡೆದು 12 ವರ್ಷಗಳೇ ಕಳೆದು ಈಗ ಯಾಕೆ ಪೊಲೀಸರು ಬಂದ್ರು ಅಂತ ಆಗ್ತದೆ. ಆದ್ರೂ ಅವರು ಹೇಳಿದ್ರು ಇಲ್ಲ, ಅವತ್ತು ಹೋದವರು ಬರ್ಲಿಲ್ಲ. ಆದ್ರೆ ಇಲ್ಲಿ ಮಿಸ್ಸಿಂಗ್ ಕೇಸ್ ಫೈಲ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಸುಮಾರು 3 ತಿಂಗಳವರೆಗೆ ಅವರು ಕಂಪ್ಲೇಂಟ್ ಕೊಟ್ಟು ಮಿಸ್ಸಿಂಗ್ ಕೇಸ್ ಆಗಿದೆ, ವಿಶ್ವನಾಥ್ ಶೆಟ್ಟಿ ಅವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ. ಅದರಲ್ಲಿ 3 ತಿಂಗಳವರೆಗೆ ಅವರು ಆಗಾಗ ಬಂದು ಠಾಣೆಗೆ ಬಂದು ವಿಚಾರಿಸ್ತಿದ್ದರು ಅಂತ ಹೇಳ್ತದೆ. ಅದರ ನಂತರ ಒಂದು 3 ತಿಂಗಳ ನಂತರ ಅವರು ಠಾಣೆಗೆ ಬಂದಿರಲಿ, ಅವರ ಮಾಡದೆ ಬಂದಿರಲೇ ಇಲ್ಲ. ಅವರು ಬಂದು ಮಾಹಿತಿ ಸಿಕ್ಕಿದ ಅಂದ್ರೆ ಕೇಳ್ತಾ ಇದ್ರಲ್ಲ, 3 ತಿಂಗಳವರೆಗೆ ಕೇಳ್ತಾ ಇದ್ರು. ಅದರ ನಂತರ ಬರ್ಲಿಲ್ಲ ಅವರು. ಅದು ಇವರು ಗಮನಿಸಿ ಮತ್ತೆ ಅವರನ್ನು ಆ ಬಗ್ಗೆ ವಿಚಾರಿಸ, ಇಲ್ಲ ನಾನು ಆ 3 ತಿಂಗಳವರೆಗೆ ಬಂದು ಇದು ಮಾಡಿದೆ, ಮತ್ತೆ ನಾನು ಚಿಕ್ಕ ಮಗು ಆಗ ಅವರ ಮಗನಿಗೆ ಒಂದು 5 ವರ್ಷ ಆಗಿತ್ತು, ಅವನು ಸಾಕಬೇಕಿತ್ತು, ಅದಕ್ಕಾಗಿ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಅವರು ಸಬೂಬು ಹೇಳಿದ್ರು. ಆದ್ರೂ ಮೇಲೆ ಒಂದು ಸಂಶಯ ಇತ್ತು, ಇವರಿಗೆ ಆರೋಪಿಯ ಬಗ್ಗೆ ಮಾಹಿತಿ ಇರ್ಬೋದು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹೆಂಡತಿ ಮಗುವನ್ನು ಬಿಟ್ಟು ಒಂದು ಕೊಲೆದ ಆರೋಪಿಯಾಗಿ ಎಲ್ಲಿಗೂ ತಲೆಮರೆಸಿಕೊಂಡು ಹೋಗಿದ್ರು ಸಹ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವರನ್ನು ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋದಾದ ಸಾಮಾನ್ಯವಾದ ಒಂದು ಸಂಶಯ ಇತ್ತು. ಆ ಸಂಶಯ
ಇನ್ಸ್ಪೆಕ್ಟರ್ ಸುರೇಶ್ ಅವರಿಗೂ ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಒಂದು ದೊಡ್ಡ ಲೀಡ್ ಸಿಗುವುದು ಏನಂತ ಹೇಳಿದ್ರೆ, ವಿಶ್ವನಾಥ ಶೆಟ್ಟಿ ಅವರ ಮಗ, ಅಂದ್ರೆ ಅವಾಗ ಸಾಧಾರಣ ಸುಮಾರು 18 ವರ್ಷ ಆಗಿತ್ತು, ಕಾಲೇಜಿಗೆ ಹೋಗ್ತಿದ್ದ, ಒಳ್ಳೆ ಕ್ರಿಕೆಟ್ ಪ್ಲೇಯರ್, ಅಂಡರ್ ಕ್ರಿಕೆಟ್ ಪ್ಲೇಯರ್ ಆಗಿದೆ, ಬೇರೆ ಬೇರೆ ಟೂರ್ನಮೆಂಟ್ ಗಳಿಗೆಲ್ಲ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಹೊಸದಾಗಿ ಅಪಾಯಿಂಟ್ಮೆಂಟ್ ಆದ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು ಅವನೊಟ್ಟಿಗೆ ತುಂಬಾ ಕ್ಲೋಸ್ ಆಗಿದ್ರು. ಅವರು ಸಹ ಕ್ರಿಕೆಟ್ ಪ್ಲೇಯರ್. ಆದ್ರಿಂದಾಗಿ ಆ ಇಬ್ರು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ವಿಶ್ವನಾಥ್ ಶೆಟ್ಟಿ ಅವರ ಮಗ ಬರೀ ಕ್ಲೋಸ್ ಆಗಿದ್ದಂತ ಅದು ಇನ್ಸ್ಪೆಕ್ಟರ್ಗೆ ಗೊತ್ತಾಗಿ ಅವರೊಂದು ಮಾಹಿತಿ ಕೊಡ್ತಾರೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ. ನೋಡಿ, ಇಂದಿನ ಒಂದು ಕೇಸ್ ಇದ್ದು ತನಿಖೆ ನಡೀತಾ ಇದೆ, ಅದರಲ್ಲಿ ನಮ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಆದ್ರಿಂದಾಗಿ ಆ ವಿಶ್ವನಾಥ ಶೆಟ್ಟಿಯ ಮಗನಿಗೆ ಮತ್ತು ನಿಂಗೆ ಬಾರಿ ಚೆನ್ನ ಫ್ರೆಂಡ್ಶಿಪ್ ಇದೆ. ಆದ್ರಿಂದಾಗಿ ನಿಂಗೆ ಅವನೊಟ್ಟಿಗೆ ಮಾತಾಡ್ತಾ ಅವನ ತಂದೆಯ ಬಗ್ಗೆ ಏನಾದ್ರು ಮಾಹಿತಿಗಳು ಇದೆಯಾ ಅಂತ ಹೇಳಿ ವಿಚಾರಿಸಿಕೊಳ್ಳು ಅಂತ ಹೇಳ್ತಾ ಇದ್ರು. ಆದ್ರೆ ಅಂತ ಯಾವುದೇ ಮಾಹಿತಿ ಪೊಲೀಸ್ ಕಾನ್ಸ್ಟೇಬಲ್ ಸಿಗ್ಲಿಲ್ಲ. ಒಂದು ಸಾರಿ ಏನಾಯ್ತು, ವಿಶ್ವನಾಥ್ ಶೆಟ್ಟಿ ಅವರ ಮಗ ಮತ್ತು ಈ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಗೆ ಹೋಗಿದ್ದಂತ ಸಂದರ್ಭದಲ್ಲಿ ವಿಶ್ವನಾಥ್ ಶೆಟ್ಟಿ ಅವರ ಮಗ ಬ್ಯಾಟಿಂಗ್ ಮಾಡ್ಲಿಕ್ಕೆ ಗ್ರೌಂಡಿಗೆ ಹೋಗಿದ್ದ. ಅವನ ಬ್ಯಾಗ್ ಪೆವಿಲಿಯನ್ ಅಲ್ಲಿ ಇಟ್ಟಿದ್ದ. ಆ ಪೆವಿಲಿಯನ್ ಅಲ್ಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ಸಹ ಆ ಸಂದರ್ಭದಲ್ಲಿ ಆತನ ಮೊಬೈಲ್ ರಿಂಗ್ ಆಯ್ತು. ಮೊಬೈಲ್ ರಿಂಗ್ ಆದಾಗ ಅವರು ಮೊಬೈಲ್ ನೋಡಿದ್ರು, ಯಾವ್ದು ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿತ್ತು. ಮತ್ತೆ ಅವನ ಮೊಬೈಲ್ ಅನ್ನು ತೆಗೆಯುವುದು ಸರಿಯಲ್ಲ ಅಂತ ಹೇಳಿ ಅವರು ಅದನ್ನು ರಿಸೀವ್ ಮಾಡಲಿಲ್ಲ. ಅದ ನಂತರ ಬ್ಯಾಟಿಂಗ್ ಮುಗಿಸಿ ಬಂದ ನಂತರ ಅವರು ಹೊರಗೆ ವಾಪಸ್ ಬರುವಂತ ಸಂದರ್ಭದಲ್ಲಿ ಕೇಳಿದ್ರು, ನಿನ್ನ ಮೊಬೈಲ್ ರಿಂಗ್ ಆಗಿತ್ತು ಮಾರೆ, ನಾನು ತೆಗಿಲಿಲ್ಲ. ನಿನ್ನ ಹತ್ರ 2 ಮೊಬೈಲ್ ಇದ್ದದನ್ನು ಹೇಳಲೇ ಇಲ್ಲ ನೀನು ನಂಗೆ. ನೀನು ಒಂದೇ ನಂಬರ್ ಕೊಟ್ಟಿದ್ದೀನಿ ನನಗೆ, ಇನ್ನೊಂದು ನಂಬರ್ ಯಾವ್ದು, ಯಾಕಂದ್ರೆ ಯಾವ್ದಾದ್ರು ಸಂದರ್ಭಕ್ಕೆ ಬೇಕಾಗ್ತದೆ, ನಿನ್ನ ಒಂದು ನಂಬರ್ ಸಿಗ್ತಾ ಇಲ್ಲ, ರೇಂಜ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಅವನು ಮತ್ತೊಂದು ನಂಬರ್ ಕೊಡ್ತಾನೆ. ಆ ನಂಬರ್ ಅನ್ನು ತಂದು ಇನ್ಸ್ಪೆಕ್ಟರ್ಗೆ ಕೊಡ್ತಾರೆ. ಇನ್ಸ್ಪೆಕ್ಟರ್ ಕೊಟ್ಟಾಗ ಆ ನಂಬರ್ ಅನ್ನ ಕಾಲ್ ಡೀಟೇಲ್ಸ್ ತೆಗಿದಾಗ ಅದರಲ್ಲಿ ತುಂಬಾ ಕಾಲ್ಗಳು ಬಂದಿರ್ತದೆ, ಬಂದಿರ್ಲಿಲ್ಲ. ಆದ್ರೆ ಒಂದು ಪರ್ಟಿಕ್ಯುಲರ್ ನಂಬರ್ ನಲ್ಲಿ ಸುಮಾರು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಈ ರೀತಿಯಾಗಿ ಒಂದು ರೇರ್ ಕಾಲ್ಗಳು ಬಂದಿರ್ತದೆ. ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು ಏನನ್ನು ಸೀರಿಯಸ್ ಆಗಿದ್ರೆ ಹುಡುಕುವುದೇನಂತಂದ್ರೆ ಕಂಟಿನ್ಯೂಸ್ ಆಗಿ ಯಾವ ನಂಬರ್ ಇಂದ ಕಾಲ್ ಬಂದಂತ ಹುಡುಕಿದ್ದಾರೆ. ಆದ್ರೆ ಈ ಇನ್ಸ್ಪೆಕ್ಟರ್ ಸುರೇಶ್ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿ ರೇರ್ ನಂಬರ್ ಇಂದ ಕಾಲ್ ಬಂದದನ್ನ ಹುಡುಕಿದ್ರು. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಕಾಲ್ ಮಾಡುದು. ಅದರಿಂದ ಆ ವರ್ಷ ಇಡೀ ವರ್ಷದಲ್ಲಿ ಒಟ್ಟು 6 ಕಾಲ್ ಏನೋ ಬಂದಿತ್ತು ಆ ನಂಬರ್ ನಿಂದ. ಆ ಪರ್ಟಿಕ್ಯುಲರ್ ನಂಬರ್ ಅನ್ನು ಕಾಲ್ ಡೀಟೇಲ್ ತೆಗೆದು ಅದನ್ನ ಲೊಕೇಶನ್ ನೋಡಿದಾಗ ಅದು ತಮಿಳುನಾಡಿನ ಈರೋಡು ಜಿಲ್ಲೆಯ ಭವಾನಿ ಎನ್ನುವಂತ ಪರಿಸರದ್ದು ರೀಡ್ ಆಗ್ತಾ ಇತ್ತು. ಆದ್ರಿಂದಾಗಿ ವಿಶ್ವನಾಥ ಶೆಟ್ಟಿ ಅವರು ಆ ಏರಿಯಾದಲ್ಲಿ ಇರ್ಬೋದು ಎನ್ನುವ ಸಂಶಯದಲ್ಲಿ, ಯಾಕಂತ ಹೇಳಿದ್ರೆ ಇವನಿಗೆ ಕಾಲ್ ಮಾಡ್ತಿರೋದು ಒಂದು 3 ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಈ ರೀತಿಯಾಗಿ ಕಾಲ್ ಮಾಡ್ತಿರೋದು, ಅದು ವಿಶ್ವನಾಥ ಶೆಟ್ಟಿಯೇ ಆಗಿರಬಹುದು ಎನ್ನುವಂತ ಸಂಶಯದಲ್ಲಿ ಸುರೇಶ್ ಅವರು ಏನ್ ಮಾಡ್ತಾರೆ ಅಂದ್ರೆ ಮಂಗಳೂರಿನ ಜಿಲ್ಲಾ ಅಪರಾಧ ಪತ್ತೆ ದಳದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸ್ತಾರೆ. ಅಲ್ಲಿನ ಸಿಬ್ಬಂದಿಗಳನ್ನು ಕರ್ಕೊಂಡು, ಯಾಕಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಕಾರ್ಯಾಚರಣೆ ನಡೆಸುವುದಾದ್ರೆ ಇಲ್ಲಿನ ಜಿಲ್ಲಾ ಅಪರಾಧ ಪತ್ತೆ ದಳದ ಸಿಬ್ಬಂದಿಗಳು ಸ್ವಲ್ಪ ಚಾಕಚಕ್ಯತೆ ಹೊಂದಿರೋರು. ಯಾಕಂದ್ರೆ ಅಲ್ಲಿನ ಬಹುತೇಕ ಏರಿಯಾಗಳು ಅವರಿಗೆ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ಅವರು ಈ ತಮಿಳುನಾಡು ಮೂಲದ ಕಳ್ಳರನ್ನೆಲ್ಲ ಹಿಡಿಲಿಕ್ಕೆ ಮತ್ತೆ ಪ್ರಾಪರ್ಟಿ ರಿಕವರಿಗೆಲ್ಲ ಆಗಾಗ ತಮಿಳುನಾಡಿಗೆ ಕೇರಳಕ್ಕೆಲ್ಲ ಹೋಗ್ತಾ ಇದ್ದಂತ ಸಿಬ್ಬಂದಿಗಳು, ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಪರಿಚಯವೂ ಅವರಿಗಿತ್ತು. ಆದ್ರಿಂದಾಗಿ ಆ ಸಿಬ್ಬಂದಿಗಳು ಮತ್ತು ಸುರೇಶ್ ಕುಮಾರ್ ಅವರು ತಮಿಳುನಾಡಿನ ಈರೋಡ್ನ ಭವಾನಿ ಎಂಬಲ್ಲಿಗೆ ಹೋಗ್ತಾರೆ. ಅದು ನಿಮ್ಗೆ ನಮ್ಮ ವೀರಪ್ಪನ ಕಾರ್ಯಕ್ಷೇತ್ರದ ಪಕ್ಕದ ಏರಿಯಾ. ಅಲ್ಲಿ ಹೋಗಿ ವಿಶ್ವನಾಥ ಶೆಟ್ಟಿ ಅವರ ಫೋಟೋ ಎಲ್ಲ ಇಟ್ಕೊಂಡು ಹೋಗಿದ್ರು ಆ ಕಾಲದ್ದು. ಆಗ ಅಲ್ಲಿ ಫೋಟೋ ಹಿಡಿದು ವಿಚಾರಿಸಿದಾಗ, ಯಾಕಂದ್ರೆ ಇವರಿಗೆ ಮೊಬೈಲ್ ನೆಟ್ವರ್ಕ್ ಅಲ್ಲೇ ಇದೆ ಅಂತ ಗೊತ್ತಿದೆ, ಆದ್ರೆ ಪರ್ಟಿಕ್ಯುಲರ್ ಜನ ಯಾರಂತ ಗೊತ್ತಿಲ್ಲ. ವಿಶ್ವನಾಥ ಶೆಟ್ಟಿ ಅಂತ ಹೆಸರು ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಆಗ ಫೋಟೋ ನೋಡಿದ ಒಂದು ವ್ಯಕ್ತಿ ಹೇಳಿದ್ರು, ಇದು ರಾಜು ತಂಬಿ ಅಂತ ಹೇಳಿ. ತಂಬಿ ಅಂದ್ರೆ ತಮ್ಮ ಅಂತ ಹೇಳಿ ಅರ್ಥ ತಮಿಳಿನಲ್ಲಿ, ರಾಜು ತಂಬಿ ಅಂತ ಹೇಳಿ. ಯಾಕಂದ್ರೆ ನೋಡುವಾಗ ಅವ್ರು ರಾಜ್ ಫೈನಾನ್ಸ್ ಅಂತ ಹೇಳಿ ಒಂದು ಫೈನಾನ್ಸ್ ಮಾಡ್ತಾ ಇದ್ರು. ಆಗ ಇವರಿಗೆ ಗೊತ್ತಾಯ್ತು, ಇವರು ಉಪ್ಪಿನಂಗಡಿಯಲ್ಲೂ ಫೈನಾನ್ಸ್ ವ್ಯವಹಾರ ಮಾಡ್ತಾ ಇದ್ದದ್ದು, ಇಲ್ಲಿ ಸಹ ಫೈನಾನ್ಸ್ ವ್ಯವಹಾರ ಮಾಡ್ತಾ ಇದ್ದಾನೆ, ಇವನೇ ರಾಜು ತಂಬಿಯೇ ವಿಶ್ವನಾಥ ಶೆಟ್ಟಿ ಅಂತ ಹೇಳಿ ಅಂದಾಜು ಮಾಡ್ಕೊಂಡು ವಿಶ್ವನಾಥ ಶೆಟ್ಟಿ ಅವರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಬಾಗಿಲು ತರ್ತಾರೆ. ವಿಶ್ವನಾಥ ಶೆಟ್ಟಿ ಅವರು ಬಾಗಿಲು ತೆರೀತಾರೆ. ತೆರೆದಾಗ ನೋಡೋಕೆ ವಿಶ್ವನಾಥ ಶೆಟ್ಟಿ ಯಾರು ಏನಂತ ತಮಿಳಿನಲ್ಲಿ ಮಾತಾಡ್ತಾರೆ. ಆಗ ಇವರು ಪೊಲೀಸರು ಹೇಳ್ತಾರೆ, ನಾವು ಮಂಗಳೂರಿನ ಪೊಲೀಸನವರು, ತುಳುವಿನಲ್ಲೇ ಮಾತಾಡು, ನೀನು ಯಾರಂತ ನಮ್ಗೆ ಗೊತ್ತಿದೆ, ನಿನ್ನ ಬಾ ಅಂತ ಹೇಳಿ ಅವನು ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಇಲ್ಲಿ ಇಂಟ್ರಾಗೇಷನ್ ಮಾಡುವಾಗ ಗೊತ್ತಾಗಿದೆ, ಆವತ್ತು ಯಾವುದು ಅವರು ಕಾರನ್ನು ಕದ್ರಿ ಪಾರ್ಕ್ ಅಲ್ಲಿ ಬಿಟ್ಟ ಮೇಲೆ 1 ಲಕ್ಷ ರೂಪಾಯಿ ಹಿಡ್ಕೊಂಡು ಅವರು ತಮಿಳುನಾಡಿಗೆ ಹೋಗಿದ್ದಾರೆ. ತಮಿಳುನಾಡಿಗೆ ಹೋಗಿ ಸುಮಾರು ಒಂದು ತಿಂಗಳು ಒಂದು ಕಡೆಯಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ತದನಂತರ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾರೆ. ಮತ್ತೆ ಆ ಹಾಸ್ಪಿಟಲ್ ನ ಡಾಕ್ಟರ್ ಒಟ್ಟಿಗೆ ಒಳ್ಳೆಯ ಸಂಬಂಧ ಇತ್ತು. ಮತ್ತೆ ಒಂದು
ಅವರ ಎಸ್ಟೇಟ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ, ಪರಿಚಯ ಮಾಡಿಕೊಂಡು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಆ ಡಾಕ್ಟರ್ ಒಟ್ಟಿಗೆ ಒಳ್ಳೆ ಇದರಿಂದ ಅವರು ಸ್ವಲ್ಪ ಫೈನಾನ್ಸ್ ಮಾಡಿದ್ರೆ ಅವರಲ್ಲಿ ಒಂದು ರಾಜ್ ಫೈನಾನ್ಸ್ ಅಂತ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಇವರು ಹೆಸರು ಅಲ್ಲಿ ರಾಜ್ ತಮ್ಮಿ ಅಂತ ಇಟ್ಕೊಂಡಿದ್ರು, ಅದರಿಂದ ಅಲ್ಲಿ ರಾಜ್ ಫೈನಾನ್ಸ್ ಅಂತ ಮಾಡ್ಕೊಂಡು ಅದೊಂದು ಕ್ಲಿಕ್ ಆಗಿತ್ತು, ಒಳ್ಳೆ ವ್ಯವಹಾರ ಇತ್ತು. ಆ ವ್ಯವಹಾರದ ಸೆಟ್ಲ್ ಆದ ಮೇಲೆ ಅವರು ಹೆಂಡತಿಯನ್ನು ಸಂಪರ್ಕ ಮಾಡಿದ್ದಾರೆ. ಮತ್ತೆ ಮಗನಿಗೆ ಒಂದು ಮೊಬೈಲ್ ತೆಗೆದುಕೊಟ್ಟಿದ್ರೆ ಈ ಮೊಬೈಲ್ ಅಲ್ಲಿ ಬೇರೆ ಯಾರಿಗೂ ಫೋನ್ ಮಾಡೋದು, ನಾನೇ ಫೋನ್ ಮಾಡುವುದು ಅಂತ ಹೇಳಿ ಅವರೇ ಫೋನ್ ಮಾಡ್ತಾ ಇದ್ರು. ಆ ರೀತಿಯಾಗಿ ಇತ್ತು. ಹೆಂಡತಿ ಮತ್ತು ಮಗನನ್ನು ಅವರು ಈರೋಡಿಗೂ ಕರ್ಸ್ಕೊಂಡಿದ್ರು. ಹೆಂಡತಿ 4-5 ಬಾರಿ ಈರೋಡಿಗೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ. ಆದ್ರೆ ಯಾರಿಗೂ ಆ ವಿಷಯ ಊರಲ್ಲಿ ಏನಿತ್ತು ಅಂದ್ರೆ ವಿಶ್ವನಾಥ್ ಶೆಟ್ಟಿ ಅವರು ದುಬೈಗೆ ಹೋಗಿದ್ದಾರೆ ಅನ್ನುವಂತ ಸುದ್ದಿ ಹರಡಿತ್ತೇ ಹೊರತು ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಮತ್ತೆ ಈ ಪ್ರಕರಣದಲ್ಲಿ ಅವರ ಮೇಲೆ LPC ವಾರೆಂಟ್ ಇದ್ದಿದ್ದರಿಂದಾಗಿ ಅವರು ಜೈಲಲ್ಲಿ ಇದ್ರು. 2021ರಲ್ಲಿ ಆ ಪ್ರಕರಣದ ವಿಚಾರಣೆ ನಡೆಯಿತು. ಜಿಲ್ಲಾ ನ್ಯಾಯಾಲಯದ ಸೆಷನ್ಸ್ ನ್ಯಾಯಾಧೀಶರಿದ್ರು. ಅವರು ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ. ಅದರ ನಂತರ ನೋಡಿ 2021ರಲ್ಲಿ ಆ ಪ್ರಕರಣದ ವಿಚಾರಣೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ನಡೆಯಿತು. ಅವರು ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡಿ ವಿಶ್ವನಾಥ ಶೆಟ್ಟಿ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ. ಅದರ ನಂತರ ಆ ಪ್ರಕರಣ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಆಗಿದೆ ಅಂತ ಕಾಣ್ತದೆ. ಆದ್ರಿಂದಾಗಿ ಅದರ ನಂತರದ ಬೆಳವಣಿಗೆಗಳು ಗಮನಕ್ಕೆ ಬಂದಿಲ್ಲ.